ನವರಾತ್ರಿಯ 2ನೆಯ ದಿನ ಬ್ರಹ್ಮಚಾರಿಣಿ ಮಹಿಮೆ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿಯ 2ನೇ ದಿನ ಜಗನ್ಮಾತೆ ನನ್ನಮ್ಮ ಬ್ರಹ್ಮಚಾರಿಣಿ ರೂಪವನ್ನು ತಾಳ್ತಾಳೆ. ವಾಸ್ತವವಾಗಿ ಈ ಬ್ರಹ್ಮಚಾರಿಣಿ ನವದುರ್ಗೆಯರ 2ನೇ ರೂಪ. ಈ ರೂಪದಲ್ಲಿ ದುರ್ಗಾದೇವಿ ಶಾಂತವಾದ, ಸುಂದರವಾದ, ಶಕ್ತಿಯುತವಾದ ರೂಪವನ್ನು ಧರಿಸಿರುತ್ತಾಳೆ. ಈ ರೂಪದಲ್ಲಿ ಬ್ರಹ್ಮಚಾರಿಣಿ ದುರ್ಗೆ ತನ್ನ ಸಂಗಾತಿಯಾಗಿ ಶಿವನನ್ನು ಪಡೆಯೋಕೆ ಕಠಿಣ ತಪಸ್ಸನ್ನು ಕೈಗೊಳ್ತಾಳೆ. ಹಾಗಾಗಿಯೇ ಈಕೆಯನ್ನು ಬ್ರಹ್ಮಚಾರಿಣಿ ಎಂದು ಕರೆಯುವಂಥದ್ದು. ಬ್ರಹ್ಮ ಅಂದರೆ ತಪಸ್ಯ ಅಥವಾ ತಪಸ್ಸು ಎಂದು, ಚಾರಿಣಿ ಎಂದರೆ ಸ್ತ್ರೀ, ಅದನ್ನು ಅನುಸರಿಸತಕ್ಕಂತಹ ಭಕ್ತೆ. ಹಾಗಾಗಿ ಬ್ರಹ್ಮಚಾರಿಣಿ ಅಂದರೆ ತಪಸ್ಸು ಮಾಡುವವಳು ಅಂತ ಅರ್ಥ ಬರುತ್ತೆ. ಈ ಬ್ರಹ್ಮಚಾರಿಣಿ ದೇವಿಯ ರೂಪ ಕೂಡ ಅತ್ಯಂತ ಸರಳ, ಸುಂದರ. ಜಗನ್ಮಾತೆ ದುರ್ಗೆ ಈ ಸುಂದರ ಸರಳ ರೂಪದಲ್ಲಿ ಬಿಳಿ ಸೀರೆಯನ್ನು ಉಟ್ಟು ಬಲಗೈಯಲ್ಲಿ ಜಪಮಣಿಯನ್ನು ಹಿಡಿದು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡು ನಿಂತಿದ್ದಾಳೆ. ದೇವಿ ಪಾರ್ವತಿ ಅವಿವಾಹಿತವಾಗಿರತಕ್ಕಂಥ, ಇನ್ನೂ ಮದುವೆಯಾಗದೇ ಇರುವಂತಹ ರೂಪವೇ ಈ ಬ್ರಹ್ಮಚಾರಿಣಿ. ಈ ಬ್ರಹ್ಮಚಾರಿಣಿ ಧ್ಯಾನಸ್ಥ ಅಂಶವನ್ನು ಹೊಂದಿದ್ದಾಳೆ. ಆಕೆಯ ಮುಖ ಆನಂದ ಮತ್ತು ಶಾಂತ ಶಕ್ತಿಯನ್ನು ವ್ಯಕ್ತಪಡಿಸುತ್ತೆ. ಅವಳು ಅನುಭವಿಸಿದಂಥ ತಪಸ್ಸಿನ ತೀವ್ರತೆಯ ಗುರುತು ಆಕೆಯ ಮುಖಮಂಡಲದಲ್ಲಿ ಕಾಣುತ್ತಿರುವಂತಹ ಆನಂದ, ಶಾಂತ ಮತ್ತು ಶಕ್ತಿ. ಹಾಗಾಗಿ ಯಾರು ಇಂದು ಅಂದರೆ ನವರಾತ್ರಿಯ 2ನೆಯ ದಿನ ಬ್ರಹ್ಮಚಾರಿಣಿಯನ್ನು ಸ್ಮರಣೆ ಮಾಡುತ್ತಾರೆ, ಅವರು ಕೂಡ ಈ ಆನಂದ, ಶಾಂತ ಮತ್ತು ಶಕ್ತಿಯನ್ನು ಖಂಡಿತವಾಗಿ ಪಡೆಯುತ್ತಾರೆ. ಇನ್ನು ಆ ದುರ್ಗೆ ಈ ಬ್ರಹ್ಮಚಾರಿಣಿ ರೂಪವನ್ನು ಯಾಕೆ ತಾಳಿದಳು ಅನ್ನುವಂಥದ್ದು ಕೂಡ ಬಹಳ ವಿಶೇಷವಾದದ್ದು. ದಕ್ಷ ಪ್ರಜಾಪತಿಯ ಮಗಳಾಗಿದ್ದ ದಾಕ್ಷಾಯಿಣಿ ಅಂದರೆ ಸತಿ ಶಿವನನ್ನು ಮದುವೆಯಾಗುತ್ತಾಳೆ. ಆದರೆ ತಂದೆ ನಡೆಸುತ್ತಿದ್ದ ದಕ್ಷಯಜ್ಞದಲ್ಲಿ ತನ್ನ ಪತಿಗೆ ಆದಂತಹ ಅವಮಾನವನ್ನು ತಾಳಲಾರದೆ ಸತಿ ಅಂದರೆ ದಾಕ್ಷಾಯಿಣಿ ಆ ಅಗ್ನಿಕುಂಡಕ್ಕೆ ಬಿದ್ದು ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಬಿಡುತ್ತಾಳೆ. ಅದಾದ ನಂತರದ ಮುಂದಿನ ಆವಿರ್ಭಾವವೇ ಆ ದಾಕ್ಷಾಯಿಣಿ, ಅಂದರೆ ಅವಳೇ ದುರ್ಗೆ, ದುರ್ಗಾ ದುರ್ಗತಿ ನಾಶಿನಿ. ಸಂದರ್ಭ. ಹೀಗೆ ಶಿವನ ಆ ಮಹಿಮೆಯನ್ನು ತಿಳಿದಂತಹ ಪಾರ್ವತಿ
ಶಿವನನ್ನೇ ಮದುವೆಯಾಗಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಆದರೆ ಆಕೆಯ ತಂದೆ ತಾಯಿ ಹಿಮವಂತ ಮೇನಾವತಿಗೆ ಇದು ಇಷ್ಟ ಆಗಲ್ಲ. ಅವಳ ಮನಸ್ಸನ್ನು ಏನೇನೋ ಹೇಳಿ ನಿರುತ್ಸಾಹ ಮಾಡಲು ಪ್ರಯತ್ನ ಪಡ್ತಾರೆ. ಆದರೆ ಪಾರ್ವತಿ ತಾನು ಬಯಸಿದ್ದನ್ನು ಪಡೆಯಲೇಬೇಕೆಂದು ಸುಮಾರು 5,000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಳೆ. ಅದೇ ಸಮಯದಲ್ಲಿ ತಾರಕಾಸುರ ಎಂಬ ಒಬ್ಬ ರಾಕ್ಷಸ ಅವನು ಕೂಡ ತಪಸ್ಸನ್ನು ಮಾಡಿ ಒಂದು ವರವನ್ನು ಪಡೆದುಕೊಂಡು ಬಿಟ್ಟಿರ್ತಾನೆ. ಆತನಿಗೆ ಗೊತ್ತು ಶಿವ ತಪಸ್ಸಿಗೆ ಕುಳಿತಿದ್ದಾನೆ, ಈಗ ಅವನಿಗೆ ಲೌಕಿಕದಲ್ಲಿ ಆಸಕ್ತಿ ಇಲ್ಲ ಎಂದು. ಹಾಗಾಗಿ ಶಿವನ ಪುತ್ರನಿಂದಲೇ ತನ್ನ ವಧೆಯಾಗಬೇಕು ಅಂತೇಳಿ ಒಂದು ವರವನ್ನು ಪಡೆದುಕೊಂಡಿರುತ್ತಾನೆ. ಇದನ್ನು ಕೇಳಿದಂಥ ಎಲ್ಲ ದೇವಾನುದೇವತೆಗಳೆಲ್ಲ ಸೇರಿ ಶಿವನನ್ನು ಧ್ಯಾನ ಭಂಗ ಮಾಡಿ, ಅಂದರೆ ತಪಸ್ಸನ್ನು ಭಂಗ ಮಾಡಿ, ಆತನಿಂದ ಒಂದು ಶಿಶು ಜನಿಸಿದರೆ ತಾರಕಾಸುರನನ್ನು ಹತ್ಯೆ ಮಾಡಬಹುದು ಎನ್ನೋ ಉದ್ದೇಶದಿಂದ ಮನ್ಮಥನನ್ನು ಕೇಳ್ತಾರೆ. ಮನ್ಮಥ ಶಿವನ ತಪಸ್ಸನ್ನು ಭಂಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಅದು ಒಳ್ಳೆಯ ದೃಷ್ಟಿಯಿಂದಲೇ ಆಗಿರಬಹುದು. ಮನ್ಮಥ ತನ್ನ ಕಾಮ ಬಾಣವನ್ನು ಬಿಟ್ಟಾಗ ಶಿವ ತನ್ನ 3ನೆಯ ಕಣ್ಣನ್ನು ತೆರೆಯುತ್ತಾನೆ. ಅಲ್ಲಿ ಮನ್ಮಥ ಭಸ್ಮವಾಗಿ ಹೋಗ್ತಾನೆ. ಆಸೆ, ಕಾಮ ಪ್ರಚೋದಕ, ಪ್ರೀತಿ, ಆಕರ್ಷಣೆ, ವಾತ್ಸಲ್ಯ ಎಲ್ಲವೂ ಕೂಡ ಕಾಮನ ರೂಪದಲ್ಲಿ ಸುಟ್ಟು ಬೂದಿಯಾಗ್ಬಿಡುತ್ತೆ. ಈ ವಿಚಾರ ಪಾರ್ವತಿಗೂ ತಿಳಿಯುತ್ತದೆ. ಆದರೆ ಪಾರ್ವತಿ ಧೈರ್ಯಗುಂದೋದಿಲ್ಲ. ಅವಳು ಏನಾದರೂ ಮಾಡಿ ಶಿವನನ್ನು ನಾನು ಪಡೆದೇ ಪಡೆಯುತ್ತೇನೆ ಎನ್ನುವ ಛಲವನ್ನು ಮತ್ತೆ ಮತ್ತೆ ತೀವ್ರಗೊಳಿಸುತ್ತಾ ಶಿವನನ್ನು ಪಡೆದೇ ಪಡಿಬೇಕು ಅಂತೇಳಿ ತನ್ನ ತಪಸ್ಸನ್ನು ಕೂಡ ಪಾರ್ವತಿ ಮುಂದುವರಿಸುತ್ತಾಳೆ. ಆ ರೀತಿಯಾಗಿ ತಪಸ್ಸು ಮಾಡಿದ್ದರಿಂದಲೇ ಆಕೆಗೆ ಬ್ರಹ್ಮಚಾರಿಣಿ ಅಂತಕ್ಕಂಥದ್ದು. ಈಕೆ ಯಾವ ರೀತಿಯಾದ ತಪಸ್ಸನ್ನು ಮಾಡ್ತಾಳೆ ಅಂದರೆ, ಪಾರ್ವತಿ ಮೊದಮೊದಲು ಶಿವ ತಪಸ್ಸು ಮಾಡ್ತಾ ಇದ್ದಾಗ ಅವನ ವಾಸಸ್ಥಾನವನ್ನು ನೋಡ್ಕೊಳ್ತಾಳೆ. ಅವನ ವಾಸಸ್ಥಾನವನ್ನು ಸ್ವಚ್ಛಗೊಳಿಸುವುದು, ಶಿವನಿಗೆ ಬೇಕಾದ ಆಹಾರವನ್ನು ಸಿದ್ಧಪಡಿಸುವುದು, ಅವನ ಸ್ಥಳವನ್ನು ಹೂಗಳಿಂದ ಅಲಂಕರಿಸುವುದು, ಜೊತೆಗೆ ಧ್ಯಾನ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಮೊದಮೊದಲು ಪಾರ್ವತಿ ತುಂಬ ಕಡಿಮೆ ಆಹಾರವನ್ನು ಸೇವಿಸುತ್ತಾ ಇರ್ತಾಳೆ. ಹಣ್ಣು ಹೂವುಗಳನ್ನು ಮಾತ್ರ ತಿಂತಾ ಇರ್ತಾಳೆ. ಆದರೆ ತನ್ನ ತಪಸ್ಸನ್ನು ತೀವ್ರಗೊಳಿಸಿದ ಪಾರ್ವತಿ ತನ್ನ ಆಹಾರವನ್ನು ಕೇವಲ ಎಲೆಗಳಿಗೆ ನಿಲ್ಲಿಸಿಕೊಳ್ಳುತ್ತಾಳೆ. ಕೊನೆಗೆ ಅವಳು ಸಂಪೂರ್ಣ ಆಹಾರವನ್ನೇ ನೀರನ್ನು ಕೂಡ ತ್ಯಜಿಸಿಬಿಡುತ್ತಾಳೆ. ಅಷ್ಟೇ ಅಲ್ಲ, ಬ್ರಹ್ಮಚಾರಿಣಿಯಾಗಿ ಬರೀ ನೆಲದ ಮೇಲೆ ಮಲಗ್ತಾ ಇದ್ದಾಳೆ. ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದಾಳೆ. ಪಾರ್ವತಿ ಹೀಗೆ ಸಾವಿರಾರು ವರ್ಷಗಳ ಕಾಲ ಅಂತಹ ಕಠಿಣ ತಪಸ್ಸನ್ನು ಅಭ್ಯಾಸಗಳನ್ನು ಮಾಡ್ತಾ ಇದ್ದಾಳೆ. ಆಗ ಒಬ್ಬ ಮುದುಕ ಅವಳನ್ನು ಭೇಟಿ ಮಾಡ್ತಾನೆ. ಆ ಮುದುಕ ಪಾರ್ವತಿಯ ಎದುರುಗಡೆ ಶಿವನನ್ನು ದೂಷಿಸ್ತಾ ಇದ್ದಾನೆ. ಅವನ್ಯಾರೋ ಬರೀ ಭೂತಗಳೊಟ್ಟಿಗೆ ಸ್ಮಶಾನದಲ್ಲಿರುವವನು, ಯಾವಾಗಲೂ ತನ್ನ ದೇಹಕ್ಕೆ ಆ ಭೂತಗಳ ಮೃತ ದೇಹಗಳ ಭಸ್ಮವನ್ನು ಬಳ್ಕೊಂಡಿರ್ತಾನೆ. ಯಾವ ಅಲಂಕಾರ ಇದೆ ಅವನಿಗೆ? ಅವನ ತಲೆ ಕೂದಲು ಎಲ್ಲ ಜಟೆ ಕಟ್ಟಿ ಹೋಗಿದೆ. ಬರೀ ಹುಲಿಯ ಚರ್ಮ ಅಥವಾ ಜಿಂಕೆಯ ಚರ್ಮವನ್ನು ತನ್ನ ದೇಹಕ್ಕೆ ಸುತ್ತಕೊಂಡಿದ್ದಾನೆ. ಅವನ ಆಭರಣವಾದರೂ ಏನು? ಕೇವಲ ಹಾವುಗಳು, ರುದ್ರಾಕ್ಷಿಗಳು. ಅವನು ಹಾಗೆ ಹೀಗೆ ಎನ್ನುತ್ತಾ ಶಿವನನ್ನು ತುಂಬ ನಿಂದನೆಯನ್ನು ಮಾಡ್ತಾನೆ. ಆ ಮುದುಕನ ನಿಂದನೆಯ ಮಾತುಗಳನ್ನು ಕೇಳಿ ಪಾರ್ವತಿಗೆ ತುಂಬ ಕೋಪ ಕೂಡ ಬರುತ್ತೆ. ಆದರೆ ಅವಳು ನಿಷ್ಠೆಯಿಂದ ಭಗವಂತನನ್ನು ರಕ್ಷಿಸ್ತಾಳೆ. ಆಕೆಯ ಭಕ್ತಿ ಮತ್ತು ಸ್ಥಿರತೆಯಿಂದ ಪ್ರಭಾವಿತನಾಗ್ತಾನೆ ಆ ಮುದುಕ. ಆ ಮುದುಕ ಬೇರೆ ಯಾರೂ ಅಲ್ಲ, ಅವನೇ ಸಾಕ್ಷಾತ್ ಪರಶಿವ. ಸಾಕ್ಷಾತ್ ಶಿವನೇ ಆ ಮುದುಕನ ವೇಷದಲ್ಲಿ ಬಂದಿದ್ದು.
ಆಗ ಶಿವ ತನ್ನ ನೈಜ ರೂಪವನ್ನು ತೋರಿಸಿ ತಾನು ಪಾರ್ವತಿಯನ್ನು ಮದುವೆಯಾಗಲು ಒಪ್ಪಿಕೊಳ್ತಾನೆ. ವಾಸ್ತವದಲ್ಲಿ ಪಾರ್ವತೀದೇವಿ ಶಿವನ ಮೊದಲನೇ ಪತ್ನಿ, ಅಂದರೆ ಸತೀದೇವಿ ದಾಕ್ಷಾಯಿಣಿಯ ಪುನರ್ಜನ್ಮ. ಇಂದಿಗೂ ಕೂಡ ವಾರಣಾಸಿಯಲ್ಲಿ ಮಾ ಬ್ರಹ್ಮಚಾರಿಣಿ ಎನ್ನುವಂಥ ಒಂದು ದೇವಸ್ಥಾನವಿದೆ. ಈ ಬ್ರಹ್ಮಚಾರಿಣಿ ಎಂಬ ಪದದ ಅರ್ಥ ಬ್ರಹ್ಮ ಅಂದರೆ ಅನಂತ, ಬ್ರಹ್ಮಚಾರಿಣಿ ಎಂದರೆ ಆ ಅನಂತದಲ್ಲಿ ಚಲಿಸುವವಳು ಅಂತಕ್ಕಂಥದ್ದು. ಅನಂತ ಮುಗಿದರೂ ಅದಿನ್ನೂ ಚಲಿಸುತ್ತೆ. ಅನಂತದಲ್ಲಿ ಚಲನೆಯ ಸೂಕ್ಷ್ಮದ ವಾಸ್ತವತೆ ಇದ್ದು ಇದು ಸ್ಥಿರವಾಗಿ ತೋರಿದಾಗ ಕ್ರಿಯಾತ್ಮಕವಾಗಿ ಕಾಣುತ್ತೆ. ಹಾಗೆ ಬ್ರಹ್ಮಚಾರಿಣಿ ಆ ಶಕ್ತಿಯ ಕನ್ಯೆ, ದುರ್ಗೆಯ ಎರಡನೆಯ ರೂಪ. ಹಾಗೆ ಸೂರ್ಯನ ಕಿರಣಗಳು ಹಳೆಯದಾಗಿದ್ದರೂ ಲಕ್ಷಾಂತರ ವರ್ಷಗಳಿಂದ ಸುತ್ತುವರೆದಿದ್ದರೂ ಪ್ರತಿದಿನ ಹೇಗೆ ಪ್ರಜ್ವಲವಾಗಿ ಹೊಸದಾಗಿ ತಾಜವಾಗಿ ಇರುತ್ತೆ, ಹಾಗೆ ಈ ಬ್ರಹ್ಮಚಾರಿಣಿಯ ಅನುಭವವೂ ಕೂಡ ಹೊಸದಾಗಿರುತ್ತೆ. ನಮ್ಮ ದೇಹದಲ್ಲಿರುವಂತಹ ಷಟ್ಚಕ್ರದಲ್ಲಿ ಬ್ರಹ್ಮಚಾರಿಣಿಯ ವಾಸಸ್ಥಾನ ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತಾರೆ. ಬ್ರಹ್ಮಚಾರಿಣಿ ಅವಿವಾಹಿತೆ ಎಂದು ಸೂಚಿಸುವುದಕ್ಕೋಸ್ಕರ ಅವಳ ಬಿಳಿ ಬಣ್ಣದ ವಸ್ತ್ರ ಶುದ್ಧತೆಯನ್ನು ತೋರಿಸುತ್ತೆ. ಯಾರು ಈ ನವರಾತ್ರಿಯ ಎರಡನೆಯ ದಿನ ದುರ್ಗೆಯನ್ನು ಬ್ರಹ್ಮಚಾರಿಣಿಯ ರೂಪದಲ್ಲಿ ಆರಾಧಿಸುತ್ತಾರೆ, ಸ್ಮರಣೆಯನ್ನು ಮಾಡ್ತಾರೆ, ಅವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಮತ್ತು ಅವರ ಮನಸ್ಸು ಶುದ್ಧವಾಗಿ ಅನಂತವಾದ ಆನಂದವನ್ನು ಪಡೆಯುತ್ತಾರೆ. ಹಾಗಾಗಿ ಈ ಬ್ರಹ್ಮಚಾರಿಣಿಯ ಸ್ಮರಣೆ ಅತ್ಯಂತ ಮನೋಜ್ಞವಾದುದು. ಅದನ್ನು ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ಹೇಳುತ್ತಾ ಅವಳ ಶಕ್ತಿಯನ್ನು ಆರಾಧಿಸುತ್ತಾ ಲಲಿತಾ ಸಹಸ್ರನಾಮದ ಪಾರಾಯಣ, ಕುಂಕುಮಾರ್ಚನೆಯನ್ನು ಮಾಡ್ತಾ ದೇವಿ ಮಹಾತ್ಮೆಯನ್ನು ಕೇಳುತ್ತಾ ಈ ನವರಾತ್ರಿಯ ವಿಶೇಷ ದಿನಗಳಲ್ಲಿ ಆ ದುರ್ಗೆಯ ಅದಮ್ಯ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳಬೇಕು. ಅದೇ ಬಹಳ ವಿಶೇಷವಾದದ್ದು. ನವರಾತ್ರಿಯ ಎರಡನೇ ದಿನವಾದ ಇವತ್ತು ಆ ದುರ್ಗಾದೇವಿ ಬ್ರಹ್ಮಚಾರಿಣಿಯ ಶುದ್ಧ ಮನಸ್ಸಿನ, ಶಾಂತ ಮನಸ್ಸಿನ, ಆನಂದ ರೂಪದ ಬ್ರಹ್ಮಚಾರಿಣಿಯನ್ನು ಮತ್ತೆ ಮತ್ತೆ ಸ್ಮರಿಸುತ್ತಾ ಅವಳ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಆಕೆಯ ತಾಯಿ ಮಮತೆಯನ್ನು ಸಂಪೂರ್ಣವಾಗಿ ಅನುಭವಿಸೋಣ. ಯಾ ದೇವಿ ಸರ್ವಭೂತೇಷು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಹ್ಮಚಾರಿಣಿ ದೇವಿ ನಿನಗೆ ಶರಣು ಶರಣು, ಬ್ರಹ್ಮಚಾರಿಣಿ ದೇವಿ ನಿನಗೆ ಶರಣು ಶರಣು. ದುರ್ಗಾದೇವಿಯ ಅವತಾರ ನಮೋ ನಮೋ ಬ್ರಹ್ಮಚಾರಿಣಿ, ದುರ್ಗಾದೇವಿಯ ಅವತಾರ ನಮೋ ನಮೋ ಬ್ರಹ್ಮಚಾರಿಣಿ. ಮನಸ್ಸಿಗೆ ಶಾಂತಿ ನೆಮ್ಮದಿ ನೀಡಿ ಅಂಧಕಾರವನ್ನು ತೊಲಗಿಸು ನೀ, ಬ್ರಹ್ಮಚಾರಿಣಿ ದೇವಿ ನಿನಗೆ ಶರಣು ಶರಣು. ಬ್ರಹ್ಮಚಾರಿಣಿ ದೇವಿ ನಿನಗೆ ಶರಣು ಶರಣು. ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ಇಲ್ಲಿಗೆ ನವರಾತ್ರಿಯ ಎರಡನೆಯ ದಿನದ ಬ್ರಹ್ಮಚಾರಿಣಿಯ ರೂಪದ ಮಹಿಮೆಯು ಸಂಪನ್ನಗೊಳ್ಳುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು.
ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು.